ಎಲ್ರಿಗೂ ನಮಸ್ತೆ. ಸ್ಟಡಿ ಫಾರ್ ಗೋಲ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ, ಇವತ್ತು ಬಂದಿರತಕ್ಕಂಥ ಮೇ 23, 2026 ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಬಂದಿದೆ. 51,000 ಗೆಸ್ಟ್ ಟೀಚರ್ ನೇಮಕಾತಿಗೆ ಸರ್ಕಾರ ಆರ್ಡರ್ ಕೊಟ್ಟಿದೆ ಅಂತ ಇಲ್ಲಿದೆ ನೋಡಿ. ಪೇಪರ್ ಕಟಿಂಗ್ ಇದೆ, ನಿಮಗೆ ಪ್ರೂಫು. ಸೊ ಈ ಆರ್ಡರ್ ಪ್ರಕಾರ 2026-27ನೇ ಸಾಲಿಗೆ 51,000 ಶಿಕ್ಷಕರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಕು, ನೋಟಿಫಿಕೇಷನ್ ಬೇಕು ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಈ ಆರ್ಡರ್ ಕಾಪಿಯಲ್ಲಿ ಏನಿದೆ ಅಂತಂದರೆ 2026-27ನೇ ಸಾಲಿಗೆ ಏನು 51,000 ಅತಿ ಶಿಕ್ಷಕರನ್ನ ಏನು ತಾತ್ಕಾಲಿಕವಾಗಿ ನೇಮಕ ಮಾಡ್ತಾರೆ. ಇದು ಯಾರಿಗೆಲ್ಲ ಅಂತಂದರೆ 6ರಿಂದ 8ನೇ ತರಗತಿ ಮತ್ತು 9ರಿಂದ 10ನೇ ತರಗತಿ ಅಂದರೆ HSTR ಮತ್ತು GSTR ಹುದ್ದೆಗಳಿಗೆ ಅನ್ವಯ ಆಗುತ್ತೆ. ನೋಡಿ, ನೀವಿನ್ನೂ ಅರ್ಜಿ ಹಾಕಿಲ್ಲ ಅಂತಂದರೆ ಈ ಕೂಡಲೇ ಅರ್ಜಿಯನ್ನು ಹಾಕಿ. ಈಗ ನೀವು BEO ಆಫೀಸ್ಗೆ ಹೋಗೋ ಮೊದಲು ಈ 5 ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಳ್ಬೇಕು. ಯಾವ ಅಪ್ಲಿಕೇಶನ್ ಅಂತಂದರೆ, ಒಂದು ವೇಳೆ ನೀವು ಅಪ್ಲಿಕೇಶನ್ ತೊಗೊಂಡು ಹೋಗದೇ ಇದ್ದರೆ, ಅಲ್ಲಿ ಡಾಕ್ಯುಮೆಂಟ್ಸ್ ಏನು ಸರಿಯಾಗಿರದೇ ಇದ್ದರೆ ಅಪ್ಲಿಕೇಶನ್ನು ರಿಜೆಕ್ಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನ್ಗೆ ಏನೆಲ್ಲ ಬೇಕು ಸರಿಯಾಗಿ ನೀವು ಆ ಎಲ್ಲ 5 ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು. ಯಾವವು 5 ಡಾಕ್ಯುಮೆಂಟ್ಸು ಅಂತಂದರೆ, ಫಸ್ಟ್ ಒನ್ ಆಧಾರ್ ಕಾರ್ಡ್ ಒರಿಜಿನಲ್ ಇರಬೇಕು, +2 ಜೆರಾಕ್ಸ್. ನೆಕ್ಸ್ಟ್ SSLC PUC ಡಿಗ್ರಿ ಎಲ್ಲ ಮಾರ್ಕ್ಸ್ ಕಾರ್ಡು ಪ್ಲಸ್ TET ಆಗಿದ್ದರೆ ಅಥವಾ CET ಆಗಿದ್ದರೆ ಪಾಸ್ ಸರ್ಟಿಫಿಕೇಟ್ ಇದ್ದರೆ ತೊಗೊಂಡೋಗಿ. ನೆಕ್ಸ್ಟ್ ಥರ್ಡ್ ಒನ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ಲಸ್ ಇನ್ಕಮ್ ಸರ್ಟಿಫಿಕೇಟು, ಇದು 6 ತಿಂಗಳ ಒಳಗಿನದ್ದು ಇರಬೇಕು. ಫೋರ್ತ್ ಒನ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಮೊದಲು ನೀವು ಎಲ್ಲಿ ಗೆಸ್ಟ್ ಟೀಚರಿಗೆ ವರ್ಕ್ ಮಾಡಿದರೆ ಅಥವಾ ವರ್ಕ್ ಮಾಡದೇ ಇದ್ದರೆ ಇರಲ್ಲ, ವರ್ಕ್ ಮಾಡಿ ಆಗಿದ್ದರೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅವ್ರ ಹತ್ರ ಏನು ಇಸ್ಕೊಂಡಿರ್ತೀರ ಅದೊಂದು ತಗೊಂಡೋಗ್ಬೇಕು. ಲಾಸ್ಟ್ ಒನ್ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, 2 ಪಾಸ್ಪೋರ್ಟ್ ಸೈಜು ಫೋಟೋ ಬೇಕು. ಇದಿಷ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕು, ಇಲ್ಲ ಅಂತಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇದು ಅಫಿಷಿಯಲ್ ಲೀಸ್ಟ್ ಅಲ್ಲ, ಹಳೆ ನೇಮಕಾತಿ ಆಧಾರದ ಮೇಲೆ ಹೇಳಿದ್ದೀನಿ. ಅಂದರೆ ಇದು ಡಾಕ್ಯುಮೆಂಟ್ಸ್ ಪ್ರಕಾರ. ಇದು BEO ಆಫೀಸ್ನಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು. ಇನ್ನು ಏನಾದರೂ ಅಪ್ಡೇಟ್ ಆಗಿದ್ದರೆ ಅವರು, ನೀವೇನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತೀರಲ್ವ, ಏನಾದರೂ ಅಪ್ಡೇಟ್ ಆಗಿದ್ದರೆ ಅವ್ರು ನಿಮಗೆ ತಿಳಿಸ್ತಾರೆ. ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ನೀವು ತೊಗೊಂಡು ಹೋಗ್ಬೋದು. ನೋಡಿ, ಇದು ಒಳ್ಳೆ ಅಪಾರ್ಚುನಿಟಿ, ಮಿಸ್ ಮಾಡಬೇಡಿ. ಈ ಕೂಡಲೇ ಹೋಗಿ ನಿಮ್ಮ ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದೆ ಅದನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ನೀವು ಅಪ್ಲಿಕೇಶನ್ ಇವಾಗಲೇ ಹಾಕಿ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಮುಖ್ಯವಾಗಿ ಏನು ಇದೆ ಅಂತ ಹೇಳಿದರೆ, 2026-27ನೇ ಶೈಕ್ಷಣಿಕ ಸಾಲು ಅಂತಂದರೆ ಮೇ ತಿಂಗಳಿನಿಂದಲೇ ಆರಂಭವಾಗುವುದರಿಂದ ಶಾಲೆಗಳಿಗೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಒಂದು ಮಹತ್ವದ ನಿರ್ಧಾರವನ್ನು ಇವರು ತಗೊಂಡ್ಕೊಂಡಿದ್ದಾರೆ. ಹಾಗೆ ಇದರಲ್ಲಿ ಏನಿದೆ ಅಂತಂದರೆ 40,000 ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗೆ 11,000 ಶಿಕ್ಷಕರ ನೇಮಕಾತಿ ಅನುಮತಿ ಕೂಡ ಸಿಕ್ಕಿದೆ ಅಂತೇಳಿ ತಿಳಿಸಿದ್ದಾರೆ. ಈ ನೇಮಕಾತಿ ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು ಖಾಯಂ ಶಿಕ್ಷಕರು ನೇಮಕವಾಗುವವರೆಗೆ ಅಥವಾ ಪ್ರಸ್ತುತ ಶೈಕ್ಷಣಿಕ ವರ್ಷದವರೆಗೆ ಮಾತ್ರ, ಇಲ್ಲ ಅಂತಂದರೆ ಅಂತ್ಯದವರೆಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಸೊ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಅತಿಥಿ ಶಿಕ್ಷಕರು ಲಭ್ಯವಾಗುವುದರಿಂದ ವಿದ್ಯಾರ್ಥಿಗಳ ನಿರಂತರ ಕಲಿಕೆ ಮತ್ತು ಶಾಲಾ ಚಟುವಟಿಕೆಗಳ ಸುಗಮ ನಿರ್ವಹಣೆಗೆ ಅನುಕೂಲವಾಗಲಿ ಅಂತೇಳಿ ಕೂಡ ಈ ಒಂದು ಮಾಹಿತಿಯನ್ನು ಕೂಡ ಅವರು ಈ ಒಂದು ಪೇಪರ್ನಲ್ಲಿ ತಿಳಿಸಿದ್ದಾರೆ. ಸೊ ಇದಿಷ್ಟು ಗೆಸ್ಟ್ ಟೀಚರ್ ಬಗ್ಗೆ ನ್ಯೂ ಅಪ್ಡೇಟ್ ಆಗಿದೆ. ಸೊ ಮತ್ತೊಂದು ಏನಾದರೂ ಹೊಸ ಅಪ್ಡೇಟ್ ಬಿಟ್ಟರು ಅಂತ ಹೇಳಿದರೆ ನಾನು ನಿಮಗೆ ತಿಳಿಸ್ತೀನಿ. ಅಪ್ಡೇಟ್ ನಿಮಗೆ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆರಾಮ್ಸಿ ಏನು ನ್ಯೂಸ್ ಅಂತೇಳಿ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.